ಇವತ್ತು ನಾನು ಏಡಿಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ನೋಡಿ ಇಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಏಡಿಕಾಯಿ, ಎಣ್ಣೆ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ಹಾಲು, ಉಪ್ಪು, ಟೊಮೆಟೊ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪೌಡರ್, ಈರುಳ್ಳಿ ಇಷ್ಟನ್ನು ಹಾಕಿ ಮಾಡೋದು ಹೇಳ್ಕೊಡ್ತೀನಿ. ಗ್ಯಾಸ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಒಂದು ಹಾಕ್ತಾ ಇದ್ದೀನಿ. ಒಂದು ದೊಡ್ಡದು ಕಟ್ ಮಾಡಿಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತೀನಿ. 1 ಸ್ಪೂನ್ ಹಾಕೊಂತ ಇದ್ದೀನಿ. 1 kg ಏಡಿಕಾಯಿಗೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, ಒಂದೇ ಒಂದು ಕರಿಬೇವು ಸೊಪ್ಪು ಕಡ್ಡಿ. ಇದ್ರ ಜೊತೆ ಇವಾಗ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪೌಡ್ರು 1 ಸ್ಪೂನ್ ಫುಲ್ ಹಾಕೊಳ್ಳಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಗರಂ ಮಸಾಲ 1 ಸ್ಪೂನು, ಅರಿಶಿನ ಪುಡಿ ಇಷ್ಟು ಫ್ರೈ ಆಗೋದಕ್ಕೆ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೊಂಡ್ಬಿಡಿ. 1 ಟೊಮೆಟೊ ದೊಡ್ಡದು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ನೀರು ಹಾಕೊಂತೀನಿ. ಟೊಮೆಟೊ ಬೇಯೋದಕ್ಕೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಬಿಡ್ತೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆದ್ಮೇಲೆ ಏಡಿಕಾಯಿ ಹಾಕ್ತೀನಿ. ಇವಾಗ ಅದು ಟೊಮೆಟೊ ಬೇಯೋದಕ್ಕೋಸ್ಕರ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. 5 ನಿಮಿಷ ಆಯಿತು. ಇವಾಗ ಏಡಿಕಾಯಿ ಹಾಕ್ತಾ ಇದ್ದೀನಿ. ನಾನಿದು ಗ್ರೇವಿ ತರ ಮಾಡ್ತೀನಿ. ಮಕ್ಕಳಿಗೆ ಗ್ರೇವಿ ಇಷ್ಟ, ಅನ್ನ ಕಲ್ಸ್ಕೊಂತಾರೆ, ಅದಕ್ಕೆ ಗ್ರೇವಿ ತರ ಮಾಡ್ತೀನಿ. ಇವಾಗ ಇದು ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಹತ್ತು ನಿಮಿಷ ಆಯಿತು. ಇವಾಗ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇದು ಇವಾಗ 10 ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನ ಹಾಲು ರುಬ್ಬಿ ಫಿಲ್ಟರ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. 1 ಕಪ್ಪು. ಇದೇ ಮೇನ್ ಬೇಕಾಗಿರೋದು. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಇವಾಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ. ಆಗಿದೆ ನೋಡಿ.
ನಿಮಗೆ ಗ್ರೇವಿ ಕಡಿಮೆ ಬೇಕಂದರೆ ಮಸಾಲೆ ಕಡಿಮೆ ಹಾಕೊಳ್ಳಿ. ನಾನು ಗ್ರೇವಿ ಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ರೆಡಿ ಆಗಿದೆ.